कर्नाटक राज्य सरकार अर्ध सरकारी अनुसूचित जाति अनुसूचित जनजाति कर्मचारी समाज परिवर्तन एसोसिएशन ने बीदर शहर में अंबेडकर सर्कल के पास आईबी में एक बैठक आयोजित की। बैठक में कर्नाटक राज्य सरकारी अर्ध सरकारी अनुसूचित जाति अनुसूचित जनजाति कर्मचारी सामाजिक परिवर्तन संघ के प्रदेश अध्यक्ष डॉक्टर अमृत एस मदिरे के नेतृत्व में बब्रुवाहन बेमलगी को जिलाध्यक्ष नियुक्त किया गया। बैठक में एसोसिएशन के 18 मनोनीत सदस्यों ने मतदान किया और 5 उम्मीदवारों में से 16 मत प्राप्त कर बब्रुवाहन बेलमगी को अध्यक्ष नियुक्त किया गया। इस अवसर पर कर्नाटक राज्य सरकारी अर्ध सरकारी अनुसूचित जाति अनुसूचित जनजाति कर्मचारी सामाजिक परिवर्तन संघ के पदाधिकारी आदि उपस्थित रहे। कैमरामैन पपुराज का कवरेज। ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ರಾಜ್ಯ ಘಟಕದ ವತಿಯಿಂದ ಇವತ್ತಿನ ದಿವಸ ಬೀದರ್ ಜಿಲ್ಲಾ ಈ ಒಂದು ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ ನೇಮಕಾತಿಯನ್ನು ಮಾಡಲಾಯಿತು। ಈ ಒಂದು ಅಧ್ಯಕ್ಷರ ನೇಮಕಾತಿಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಅಮೃತ ಎಸ್ ಮೊಳಕೆರೆ ಅವರ ನೇತೃತ್ವದಲ್ಲಿ ಈ ಒಂದು ಅಧ್ಯಕ್ಷರ ನೇಮಕಾತಿಯನ್ನು ಇವತ್ತಿನ ದಿವಸ ಮಾಡಲಾಯಿತು। ಈ ನೇಮಕಾತಿಯಲ್ಲಿ ನಾವು ಸುಮಾರು ನಮ್ಮೆಲ್ಲ ಸಹೋದರ ಬಾಂಧವರು ಸುಮಾರು 5 ಜನರು ನಾವೇನಪ್ಪ ಅಂದ್ರೆ ಒಂದು ಸ್ಪರ್ಧೆ ಮಾಡಿ ಈ ಸ್ಪರ್ಧೆಯಲ್ಲಿ ನಾವೆಲ್ಲರ ಒಂದು ಸರ್ವಾನುಮತದಿಂದ ಎಲ್ಲ ಸಹೋದರ ಸರ್ವಾನುಮತದಿಂದ ಇವತ್ತಿನ ದಿವಸ ಬಹುಮತದೊಂದಿಗೆ ನನಗ ಶ್ರೀ ಬಬ್ರುವಾಹನ್ ಬೆಳಮಗಿ ಗ್ರಾಮಾಡಳಿತಾಧಿಕಾರಿ ಬೀದರ್ ಅವರನ್ನ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ। ಅದಕ್ಕಾಗಿ ನಮ್ಮೆಲ್ಲ ನೌಕರ ಬಾಂಧವರಿಗೆ ಹಾಗೂ ಇಡೀ ಒಂದು ಸಾಮಾಜಿಕ ಪರಿವರ್ತನಾ ಸಂಘದ ಎಲ್ಲ ಸದಸ್ಯರಿಗೆ ನಾನೇನಪ್ಪ ಅಂದ್ರೆ ಚಿರಋಣಿಯಾಗಿರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ। ಅದ್ರ ಜೊತೆಗೆ ಈ ಮುಂಬರುವ ದಿನಗಳಲ್ಲಿ ಯಾವುದೇ ನಮ್ಮದೊಂದು ಸರ್ಕಾರಿ ಏನು ಒಂದು ಅರೆ ಸರ್ಕಾರಿ ನೌಕರ ನಾವು SC ST ನೌಕರರು ಇದ್ದೀವಿ, ಈ ನೌಕರ ಮೇಲೆ ಇಡೀ ಜಿಲ್ಲೆಯಲ್ಲಾಗಲಿ ಅಥವಾ ರಾಜ್ಯದಲ್ಲಾಗಲಿ ಯಾವುದೇ ಸಮಸ್ಯೆಗಳಾಗಲಿ ಅವ್ರ ನೌಕರಿಗೆ ಯಾವುದೇ ಕಾರಣಾಂತರದಿಂದ ಸಮಸ್ಯೆಗಳಾಗಲಿ ಅಂತ ಯಾವುದೇ ಸಮಸ್ಯೆಗಳಿಗೆ ನಾವು ಸ್ಪಂದಿಸುವ ಮೂಲಕ ಅವ್ರಿಗೊಂದು ಒಳ್ಳೆ ಏನೋ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ವಾತಾವರಣವನ್ನು ನಾವು ಸೃಷ್ಟಿಸ್ತೇವೆ। ಅದರ ಜೊತೆಗೆ ಇಡೀ ಇವತ್ತು ಸರ್ಕಾರದಲ್ಲಿ ನಾವು ನೋಡಿದಾಗ ಮತ್ತೆ ಇನ್ನಿತರ ಸಾಮಾಜಿಕ ನಮ್ಮ ಸಾಮಾಜಿಕ ಪರಿವರ್ತನೆ ಅಂತಿದೆ ಅದರಲ್ಲಿ ವರ್ಡ್ ಓನ್ಲಿ ಫಾರ್ SC ST ಎಂಪ್ಲಾಯ್ಸ್ ನಾನ್ ಎಂಪ್ಲಾಯ್ಸ್ ಅಂತಿಲ್ಲ, ಅದ್ರ ಜೊತೆಗೆ ನಾವೇನಪ್ಪ ಅಂದ್ರೆ ಸಾಮಾಜಿಕ ಪರಿವರ್ತನೆ ಕೂಡ ಇದೆ। ಸಾಮಾಜಿಕ ಪರಿವರ್ತನೆ ಅಂದಾಗ ಇಡೀ ನಮ್ಮ ಫ್ಯಾಮಿಲಿ ಕೂಡ ಅದರೊಳಗೆ ಬರ್ತದ ಆ ಒಂದು ಚೌಕಟ್ಟಿನಲ್ಲಿ। ಸೊ ಹೀಗಾಗಿ ನಮ್ಮ ಫ್ಯಾಮಿಲಿಗಳಿಗಾಗಲಿ ನಮ್ಮ ಮಹಿಳೆಯರಿಗಾಗಲಿ ಮಕ್ಕಳಿಗಾಗಲಿ ಶಿಕ್ಷಣಿಕ ಕ್ಷೇತ್ರದಲ್ಲಾಗಲಿ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ರು ಕೂಡ ನಾವು ಸರ್ಕಾರದ ಮೂಲಕ ಒಂದು ನ್ಯಾಯಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಒಂದು ಹೋರಾಟ ಮಾಡೋದ್ರ ಮೂಲಕ ನಾವು ಒಂದು ಒಳ್ಳೆ ಒಂದು ಸೇವೆ ಮಾಡೋಕೆ ಅವಕಾಶವನ್ನು ಮಾಡಿಕೊಳ್ತೇವೆ। ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈಗಾಗಲೇ ನಾವು ಸಾಕಷ್ಟು ನಾವು ಒಂದು ಸರ್ಕಾರಿ ನೌಕರಿದ್ದೀವಿ, ಎಲ್ಲರಿಗೂ ಕೂಡ ಬಹಳ ಒಂದು ಸೇವಾ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ ಈಗಾಗಲೇ। ಅಂಥವೆಲ್ಲ ಇದ್ದಾಗ ಕೂಡ ನಾವೇನಪ್ಪ ಅಂದ್ರೆ ಸ್ಪಂದಿಸಿ ಇವರೆಲ್ಲರಿಗೂ ಕೂಡ ನಾವು ಒಂದು ಒಳ್ಳೆ ಒಗ್ಗಟ್ಟಿನಿಂದ ಒಳ್ಳೆ ಸೇವೆಯನ್ನು ಮಾಡೋಕೆ ಅವಕಾಶವನ್ನ ಮಾಡುವಂಥ ವಾತಾವರಣ ಸೃಷ್ಟಿಸಿವೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತಿನ ದಿವಸ ಏನು ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮೆಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಸಮಸ್ತ ನೌಕರ ಬಾಂಧವರಿಗೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ। ಸರ್, ಈಗ ಸಾಮಾಜಿಕ ಪರಿವರ್ತನೆ ಸಂಘದ ಬೀದರ್ ಜಿಲ್ಲೆಯ ವತಿಯಿಂದ ಬಬ್ರುವಾಹನ್ ಬೇಮಳಗಿ ಅವರನ್ನು ಸರ್ವಾನುಮತದಿಂದ ಹಾಗೂ ಕಾನೂನಾತ್ಮಕವಾಗಿ 324 ಹಿಡ್ಕೊಂಡು 329 ಆರ್ಟಿಕಲ್ ಏನು ಹೇಳುತ್ತೆ ದಟ್ ಈಸ್ ಡೆಮೋಕ್ರಸಿ ಪ್ರಕಾರ ನಾವು ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳ ಪ್ರಕಾರದಿಂದ ಇವತ್ತಿನ ದಿವಸ ಪ್ರಚಂಡವಾಗಿ ಆ ಮತವನ್ನು ಗಳಿಸಿ ಬಬ್ರುವಾಹನ್ ಬೇಮಳಗಿ ಆಯ್ಕೆಯಾಗಿದ್ದಾರೆ। ಹಾಗೂ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸುತ್ತಾ ಸಂಘಟನೆಯ ಗುರಿ ಏನಿದೆ, ಉದ್ದೇಶ ಏನಿದೆ, ನಾವು ಸಮಾಜಕ್ಕೆ ಅಂತ ತಕ್ಷಣ ಈ ಮಾಧ್ಯಮದಲ್ಲಿ ಒಂದು ಪ್ರಶ್ನೆ ಕೇಳಿದಿರೋ ಸಮಾಜಕ್ಕೆ ನೀವು ಕೊಡ್ತೀರಿ ಅಂತ ನಾನು ನೇರವಾಗಿ ಹೇಳ್ತೀನಿ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1950 ಹೇಳ್ತಾರೆ, ಆರ್ಟಿಕಲ್ 38 ಹೇಳ್ಕೊಂಡು ಹೇಳ್ತಾರೆ ಸಾಮಾಜಿಕ ಪರಿವರ್ತನೆ ಅಂದ್ರೆ ಏನು। ಸಮಾಜ ಅಂದ್ರೆ ತನ್ನ ತಾಯಿ ತಂದೆ, ಸಮಾಜ ಅಂದ್ರೆ ತನ್ನ ತಂಗಿ ತನ್ನ ಅಣ್ಣ, ಅವ್ರ ಮೇಲೆ ಅನ್ಯಾಯ ಆಗಿದ್ದಾರೆ ಸರ್ಕಾರಿ ನೌಕರು ಬಂದು ಕೇಳಬೇಕಂತೇಳಿ ಅದು ಧರ್ಮದ ನಿಮ್ಮದು ಅಂತೇಳಿ ನಿಮಗೆ ಮೀಸಲಾತಿ ಕೊಟ್ಟಿನಿ ನೀವು ಹೋರಾಡಲೇಬೇಕಂತೇಳಿ ಒಂದು ಒತ್ತು ಮಾಡ್ತಾರೆ। ಸೊ ಹಾಗಾಗಿ ಆ ಪ್ರಶ್ನೆಗೆ ನಾನು ಅದನ್ನು ಕೊಡ್ತೀನಿ। ಮತ್ತು ನಾವು ಇನ್ನೂ ದೂರದಂತಿದೆ, ಹಾಗಾಗಿ ನಾವು ಅವಕ್ಕೆಲ್ಲ ನಾವು ಸರೌಂಡಿಂಗ್ ಆಗಿ ನಾವು ಕೆಲಸ ಮಾಡಬೇಕಾಗಿದೆ ತನು ಮನ ಧನದಿಂದ। ಹಾಗಾಗಿ ಅಧ್ಯಕ್ಷರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದೆವು। ಆ ಅಧ್ಯಕ್ಷರು ಏನೇನು ಯಾವ ಎಂಗಲ್ದಿಂದ ಹೋಗ್ತಾರ, 1 ಎಂಗಲ್ ಹೋಗ್ತಾರ, 2 ಎಂಗಲ್ ಹೋಗ್ತಾರ ಅಥವಾ 360 ಡಿಗ್ರಿ ಎಂಗಲ್ ಹೋಗ್ತಾರ ಅಂಬೋದು ಆ ಅಧ್ಯಕ್ಷರಿಗೆ ಜವಾಬ್ದಾರಿ ಇದೆ ಅವರಿಗೆ। ಸೊ ಹಾಗಾಗಿ ಇಲ್ಲಿಂದ ಮೇಲೆ ಇವತ್ತಿನ ಚಾರ್ಜ್ ಕೊಟ್ಟಿದ್ದೇವೆ ನಾವು। ಅವರು ತನು ಮನ ಧನದಿಂದ ನನ್ನ ಎಲ್ಲ ಸೋದರ ಭಾವತ್ರದಿಂದ ಅವರೆಲ್ಲ ನನ್ನ ಅಕ್ಕ ತಂಗಿಯರ ಅಣ್ಣ ತಮ್ಮರು ಅಂತೇಳಿ ಇಡೀ ಪದಾಧಿಕಾರಿಗಳಿಗೆಲ್ಲದೇನೆ ಇಡೀ ಜಿಲ್ಲೆಯ ತಾಲೂಕದ ಜನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ। ನಾನೊಂದು ರಾಜ್ಯ ಅಧ್ಯಕ್ಷರಾಗಿ ಡಾಕ್ಟರ್ ಅಮೃತ ಎಸ್ ಮೊಳಕೆರೆ ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಮತ್ತು ಹಾಗೂ ಪದಾಧಿಕಾರಿಗಳಿಗೆ ವಿಶ್ವಾಸ ಇದೆ ಬಬ್ರುವಾಹನ್ ಕೆಲಸ ಮಾಡ್ತಾರೆ ಅಂತ ಹೇಳಿ। ಹಾಗಾಗಿ
ಇಷ್ಟೊಂದು ನನಗೆ ಅವಕಾಶ ಕೊಟ್ರಿ. ಮಾಧ್ಯಮದರು ಕೂಡ ಸುದೀರ್ಘವಾಗಿ ನಮಗೆ ಸಹಾಯ ಮಾಡಿದ ಅವರಿಗೂ ಕೂಡ ತುಂಬಾ ಧನ್ಯವಾದಗಳು. ಹೀಗೆ ಮಾಧ್ಯಮದರು ಬಂದ್ರೆ ಮಾತ್ರ ಪರಿವರ್ತನೆ ಅಂತ ಬಾಬಾ ಸಾಹೇಬರು ಅದನ್ನು ಕೂಡ ನಾವು ತಾವು 4ನೇ ಅಂಗ ಮಾಧ್ಯಮದರು ಎಲ್ಲಿ ಮಾಧ್ಯಮದಿಲ್ಲ ಅಲ್ಲಿ ಕತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ಸೊ ಹಾಗಾಗಿ ನೀವು ಕೂಡ ನಮ್ಗೆ ಸಹಕಾರ ಮಾಡಬೇಕು. ಬರೀ ನಾವೇ ಅಷ್ಟೇ ಅಧ್ಯಕ್ಷರು ಮಾಡ್ಬೇಕಂಬೋದಿಲ್ಲ, ಅಧ್ಯಕ್ಷರು ಎಲ್ಲ ನ್ಯಾಯ ಕೇಳ್ತಾವ್ರು ಅಲ್ಲಿ ಮಾಧ್ಯಮದವ್ರು ಬರ್ಬೇಕಂತ ಹೇಳ್ತಾ ತಮಗೂ ಕೂಡ ಕೈ ಜೋಡಿಸಿ ಕೇಳ್ಕೊತೆ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ ಅಂತ ಹೇಳ್ಕೊತಾ ಜೈ ಭೀಮ್, ಜೈ ಸಂವಿಧಾನ.